ವಿಶ್ವ ಪರಿಸರ ದಿನಾಚರಣೆಯ ಅಂಗವಾಗಿ ಕುಮಾರಸ್ವಾಮಿ ಲೇಔಟ್ನ ಪೊಲೀಸ್ ಠಾಣೆಯ ಇನ್ಸ್ಪೆಕ್ಟರ್ ಆದ ಆರ್ ಜಗದೀಶ್ ರವರು ಹಾಗೂ ಮಾನವ ಹಕ್ಕುಗಳ ಸಂರಕ್ಷಣಾ ಸಂಸ್ಥೆ ಜೊತೆಯಲ್ಲಿ ಪತ್ರಿಕೆ ಸಂಪಾದಕರು ಮತ್ತು ಶ್ರೀ ಶಾರದಾ ವಿದ್ಯಾನಿಕೇತನ ಮುಖ್ಯ ಉಪಾಧ್ಯಾಯರು, ಮಕ್ಕಳು, ಠಾಣೆಯ ಎಲ್ಲಾ ಸಿಬ್ಬಂದಿಗಳ ಜೊತೆಗೆ ಸಾರ್ವಜನಿಕರು ಸೇರಿ ಇಂದು ವಿಶ್ವ ಪರಿಸರ ದಿನಾಚರಣೆಯ ಅಂಗವಾಗಿ ಗಿಡ ನೆಡುವ ಮೂಲಕ ರಾಜ್ಯದ ಜನತೆಗೆ ಒಂದು ಒಳ್ಳೆ ಸಂದೇಶ ನೀಡಿದ್ದಾರೆ. ಗಿಡವನ್ನು ಬೆಳೆಸಿ ಮರಗಳನ್ನು ಉಳಿಸಿ ಎಂಬ ಜಾಗೃತಿಯನ್ನು ಕೂಡ ಮೂಡಿಸಿದ್ದಾರೆ. ಜೂನ್ 5ನೇ ತಾರೀಕು ವಿಶ್ವ ಪರಿಸರ ದಿನಾಚರಣೆ. ದೇಶ ಜಗತ್ತಿನಾದ್ಯಂತ ಜೂನ್ 5ನೇ ಎವ್ರಿ ಇಯರ್ ಏನಾಗಿದೆ, ಜೂನ್ 5ನೇ ತಾರೀಕು ನಾವು ವಿಶ್ವ ಪರಿಸರ ದಿನಾಚರಣೆ ಆಚರಣೆ ಮಾಡ್ತೇವೆ. ಈ ದಿನ ಏನಾಗಿದೆ ವಿಶೇಷ, ಕುಮಾರಸ್ವಾಮಿ ಪೊಲೀಸ್ ಠಾಣೆಯಲ್ಲಿ ನಮ್ಮ ಠಾಣಾ ವ್ಯಾಪ್ತಿನಲ್ಲಿರುವ ಶಾರದಾ ವಿದ್ಯಾನಿಕೇತನ ಶಾಲೆಯ ಎಲ್ಲ ಮುದ್ದಾದ ಮಕ್ಕಳುಗಳು ಇವತ್ತು ಅವರ ಟೀಚರ್ಗಳ ಜೊತೆಗೆ ನಮ್ಮ ಠಾಣೆಗೆ ಬಂದಿದ್ದಾರೆ. ನಮ್ಮ ಠಾಣೆಗೆ ಬಂದು ಈ ಜೂನ್ 5 ಏನಿದೆ, ವರ್ಲ್ಡ್ ಎನ್ವೈರನ್ಮೆಂಟ್ ಡೇ ನಮ್ಮ ಠಾಣೆಗೆ ಬಂದು ಅವರು ಆಚರಣೆ ಮಾಡ್ತಾ ಇದ್ದಾರೆ. ನೋ ಪ್ಲಾಸ್ಟಿಕ್ಸ್, ನೋ ಟು ಪ್ಲಾಸ್ಟಿಕ್ಸ್ ಅನ್ನೋದನ್ನ ಒಂದು ಸ್ಕಿಟ್ ಮಾಡಿದ್ದಾರೆ. ತುಂಬಾ ಚೆನ್ನಾಗಿ ಬಂದು ನಮ್ಮ ಎಲ್ಲ ಪೊಲೀಸ್ ನಮ್ಮ ಅಧಿಕಾರಿ ಸಿಬ್ಬಂದಿಗಳ ಸಮ್ಮುಖದಲ್ಲಿ ಅದನ್ನ ಇದು ಮಾಡೋ ಮುಖಾಂತರ ಪ್ಲಾಸ್ಟಿಕ್ ನ ಬಳಕೆ ಮಾಡಕೂಡದು ಅನ್ನೋದು ಒಂದನ್ನ ಎಲ್ರಿಗೂ ಕೂಡ ಒಂದು ಅವೇರ್ನೆಸ್, ಒಂದು ತಿಳುವಳಿಕೆ ಮೂಡಿಸೋದು ಸಲುವಾಗಿ ಮಾಡಿದ್ದಾರೆ. ನಾವು ಹೇಳೋದು ಅಷ್ಟೇ, ಬಿಕಾಸ್ ಪರಿಸರ ಉಳಿದ್ರಷ್ಟೇ ನಾವು ಉಳಿಯೋಕೆ ಸಾಧ್ಯ. ಸೊ ಹಾಗಾಗಿ ವರ್ಷದ ಒಂದು ದಿನದಲ್ಲಿ ನಾವು ಇದನ್ನ ಒಂದು ಆಚರಣೆ ಮಾಡೋದ್ರ ಮುಖಾಂತರ ನಾವು ಮಾಡೋದ್ರಲ್ಲಿ ಅದನ್ನ ಉಳಿಸ್ಕೊಳಕ್ಕಾಗಲ್ಲ. ಈ ಪರಿಸರ ಅನ್ನೋದನ್ನ ಎವ್ರಿ ಡೇ ನಮ್ಮ ದಿನನಿತ್ಯದ ನಾವು ಜೀವನ ಮಾಡ್ತೇವೆ, ಅದರಲ್ಲಿ ನಾವು ಪರಿಸರವನ್ನ ನಾವು ಬಳಸ್ಕೊಂಡು ನಾವು ಕೆರೆಗಳಾಗಿರ್ಬೋದು, ಗಿಡ ಮರಗಳಾಗಿರ್ಬೋದು, ನಾವು ದಿನನಿತ್ಯ ನಾವು ಆಕ್ಸಿಜನ್ ನಾವೇನು ಬಳಸ್ಕೊಳ್ತೀವಿ ನಾವು ಬದುಕೋದಕ್ಕೋಸ್ಕರ, ಅದು ಕೂಡ ನಮಗೆ ಗಿಡ ಮರಗಳಿಂದ ಬರೋದು. ನಾವು ಕುಡಿಯೋ ನೀರು ಕೂಡ ನಾವು ಏನು ಲೇಕ್ಗಳೇ ಇರ್ಬೋದಾಗಿರ್ಬೋದು, ಇವೆಲ್ಲ ಪರಿಸರವನ್ನ ಉಳಿಸೋದ್ರಾಗಿಂದ ದಯಮಾಡಿ ಹೇಳೋದೊಂದೇ, ನಾವು ಬದುಕಬೇಕು ಅಂದ್ರೆ ಪರಿಸರ ತುಂಬಾ ಅತಿ ಮುಖ್ಯವಾಗಿದೆ. ಸೊ ಹಾಗಾಗಿ ಇವತ್ತಿನ ದಿನ ಈ ಶಾಲಾ ಮಕ್ಕಳಿಗೆ ಏನ್ ಬಂದ್ಬಿಟ್ಟು ಇದಕ್ಕೊಂದು ಅವೇರ್ನೆಸ್ ಪ್ರೋಗ್ರಾಮ್ ಕ್ರಿಯೇಟ್ ಮಾಡಿದ್ದಾರೆ, ತುಂಬಾ ಅತ್ಯಮೂಲ್ಯವಾದದ್ದು. ಸೊ ಇದರಿಂದ ಬೇರೆಯವ್ರಿಗೂ ಕೂಡ ಈ ಅವೇರ್ನೆಸ್ ಹೋಗಿ ಎಲ್ಲರೂ ಕೂಡ ಈ ಪರಿಸರದ ಈ ಅವಶ್ಯಕತೆ ಏನು ಅನ್ನೋದನ್ನ ಅರಿತುಕೊಳ್ಬೇಕು. ಮತ್ತು ಅದನ್ನ ನಾವು ದಿನನಿತ್ಯ ವರ್ಷಕ್ಕೆ ಒಂದು ದಿನ ಅಲ್ಲದಲ್ಲೇ ನಾವು ಬದುಕಿರೋ ಕೊನೆವರೆಗೂ ಕೂಡ ನಾವು ಅದನ್ನ ಪರಿಸರ ಉಳಿಸುವಂತ ಕೆಲಸವನ್ನ ನಾನು ಮಾಡ್ಬೇಕು ಅಂತ ನಾನು ಹೇಳ್ತೇನೆ. ಎನ್ವಿರಾನ್ಮೆಂಟಲ್ ಡೇ ಅವೇರ್ನೆಸ್ ಗೋಸ್ಕರ ದ ಥೀಮ್ ಇಸ್ ದಟ್ ಸೇ ನೋ ಟು ಪ್ಲಾಸ್ಟಿಕ್ ಅಂತ ಈ ವರ್ಷದ ಥೀಮು. ಲೆಸ್ ಪ್ಲಾಸ್ಟಿಕ್ ಮೋರ್ ಲೈಫ್. ಸೊ ಜಸ್ಟ್ ರೆಡ್ಯೂಸ್ ಯೂಸೇಜ್ ಆಫ್ ಪ್ಲಾಸ್ಟಿಕ್. ಎಲ್ಲರಿಗೂ, ರಾಜ್ಯದ ಎಲ್ಲ ಜನರಿಗೂ ವಿಶ್ವ ಪರಿಸರ ದಿನದ ಶುಭಾಶಯಗಳು. ಈ ದಿನ ಎಲ್ಲ ಕಡೆ ಹೆಚ್ಚು ಗಿಡಗಳನ್ನ ನೆಡುವಂಥ ಕಾರ್ಯಕ್ರಮಗಳು ನಡೀತಾ ಇದೆ. ನಿಮಗೆಲ್ಲ ಗೊತ್ತಿರೋ ಹಾಗೆ ವಿಶ್ವದಲ್ಲಿ ಮಾಲಿನ್ಯ ತುಂಬ ಜಾಸ್ತಿ ಆಗ್ತಾ ಇದೆ. ಏನು ನಾವುಗಳು ವಾಹನಗಳನ್ನ ಯೂಸ್ ಮಾಡೋದಾಗಿ, ಪ್ಲಾಸ್ಟಿಕ್ ಯೂಸ್ ಮಾಡೋದಾಗಿ, ಇವುಗಳಿಂದ ಪರಿಸರ ನಾಶ ಆಗ್ತಾ ಇದೆ. ಇವುಗಳು ಕಡಿಮೆ ಆಗಬೇಕು, ವಾಹನಗಳ ಬಳಕೆ ಕಡಿಮೆ ಆಗಬೇಕು. ಮತ್ತು ಪರಿಸರದ ಅವಶ್ಯಕತೆಗಳ ಬಗ್ಗೆ ಮಕ್ಕಳಿಗಿಂದ ಹಿಡಿದು ದೊಡ್ಡವ್ರ ತನಕ ಪ್ರತಿಯೊಬ್ಬರಿಗೂ ಅದರ ಅವಶ್ಯಕತೆ ಬಗ್ಗೆ ಗೊತ್ತಾಗಬೇಕು. ಹೆಚ್ಚು ಗಿಡ ಮರಗಳನ್ನ ನೆಡೋದ್ರ ಮೂಲಕ ಪರಿಶುದ್ಧವಾದಂಥ ಗಾಳಿ ಎಲ್ರಿಗೂ ಸಿಗೋ ಥರ ಹೆಚ್ಚು ಈ ಕಾರ್ಯಕ್ರಮ ಪ್ರಚಾರ ಆಗಬೇಕು ಅಂತೇಳಿ ನಾವು ಈ ಮೂಲಕ ನಿಮ್ಮಲ್ಲಿ ಮನವಿ ಮಾಡ್ತೀನಿ. ಎಲ್ರಿಗೂ ವಿಶ್ವ ಪರಿಸರ ದಿನದ ಶುಭಾಶಯಗಳು. ಎಲ್ರಿಗೂ ವಿಶ್ವ ಪರಿಸರ ದಿನಾಚರಣೆ ಶುಭಾಶಯಗಳು. ಇದು ಆಕ್ಚುಲಿ ಇವತ್ತಿಂದು ವಿಶ್ವ ಪರಿಸರ ದಿನಾಚರಣೆದು ಅವಾಯ್ಡ್ ಪ್ಲಾಸ್ಟಿಕ್ ಅಂತೇಳಿ, ಅಂದರೆ ನಾವು ಪ್ಲಾಸ್ಟಿಕ್ನ ಕಡಿಮೆ ಮಾಡೋಣ ಅಂತೇಳಿ ವಿಶ್ವ ಪರಿಸರ ದಿನಾಚರಣೆ ಥೀಮ್ನ ಇಟ್ಕೊಂಡು ಈ ವರ್ಷ ನಾವು ಆಚರಣೆ ಮಾಡ್ತಾ ಇದ್ದೀವಿ.